ಸರ್ ಈಗ ದರ್ಶನ್ ಸರ್ ನಿಮ್ಮ ಆಪ್ತರು ಯಾವಾಗ ಸಿನಿಮಾ ನೋಡ್ತಾರೆ, ಸಿನಿಮಾದ ಬಗ್ಗೆ ಏನ್ ಹೇಳಿದ್ದಾರೆ? ದರ್ಶನ್ ನಾನು ಆಕ್ಚುಲಿ ಅವನು ತೋರಿಸ್ಬೇಕು ಅಂತಾನೆ ಇದ್ದೆ, ಬಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವನ 25ನೇ ವರ್ಷದ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಅವನ ಹುಟ್ಟುಹಬ್ಬ ಮುಗೀತು. ಸೊ ಹುಟ್ಟುಹಬ್ಬದ ದಿನ ಸೇರಿದ್ವಿ. ಅವಾಗ ಕೇಳಿದೆ ಯಾವಾಗ ನೋಡ್ತೀಯಾ ಅಂತ. ನಾನು ಇಲ್ಲೆಲ್ಲ ಇಡೀ ನಮ್ಮ ಕರ್ನಾಟಕದವರೆಲ್ಲ ನೋಡಿದ್ಮೇಲೆ ಲಾಸ್ಟಲ್ಲಿ ನಾನು ನೋಡ್ತೀನಿ ಅಂತ. ಇಟ್ ವಾಸ್ ವೆರಿ ಸ್ವೀಟ್ ಆಫ್ ಇಟ್. ಬಟ್ ಮೋಸ್ಟ್ಲಿ ಈ ವಾರದಲ್ಲಿ ಅವನಿಗೆ ತೋರಿಸ್ತೀನಿ ಸಿನಿಮಾ. ಏಕೆಂದ್ರೆ ಅವನು ತುಂಬಾ ಬ್ಯುಸಿ ಆಗಿದ್ದಾನೆ. ಅವನ ಬರ್ಡೇ ಸೆಲೆಬ್ರೇಷನ್ಸ್, ಅವನ 25ನೇ ವರ್ಷದ ಸೆಲೆಬ್ರೇಷನ್ಸ್ ಅಲ್ಲಿ. ಆಮೇಲೆ 2 ದಿನ 3 ದಿನ ಮೋಸ್ಟ್ಲಿ ನಿದ್ದೆ ಮಾಡಿರಲ್ಲ. 2 ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಸೊ ಅದಾದ್ಮೇಲೆ ಈ ವಾರದಲ್ಲಿ ಬಹುಶಃ ಅವನೊಬ್ಬನಿಗೆ ಅಲ್ಲ, ನನ್ನ ಪ್ರತಿಯೊಬ್ಬರು ಗೆಳೆಯರಿಗೂ ಕರೆದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ಶಿವಣ್ಣ ಇರ್ಬೋದು, ಧ್ರುವ ಇರ್ಬೋದು, ಪ್ರತಿಯೊಬ್ಬರಿಗೂ ಕರೆದು ಸಿನಿಮಾವನ್ನ ತೋರಿಸ್ತೀನಿ. ಸರ್ ಇವಾಗ 5D ಸಿನಿಮಾ ರಿಲೀಸ್ ಆದ ಹೊತ್ತು ಬಜೆಟ್ ಇತ್ತು, ತುಂಬಾ ಜನಕ್ಕೆ ನೋಡಕ್ಕಾಗಿಲ್ಲ ಪ್ರೇಕ್ಷಕರಿಗೆ. ಸಿನಿಮಾ ಥಿಯೇಟರ್ಗೆ ಬರೋ ಜನ ಕೂಡ ಕಮ್ಮಿ ಆಗಿತ್ತು, ಎಲ್ಲೊಂದ್ ಕಡೆ ರೀಚ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇತ್ತು. ಸೊ ಯಾವ ತರ ಪ್ರೇಕ್ಷಕರಿಗೆ ಹೇಳ್ತೀರಿ ಮೂಲಕ? ಇಲ್ಲಮ್ಮ, ಒಂದೊಂದ್ಸರಿ ಏನಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ವಾರಕ್ಕೆ 13 ಸಿನಿಮಾ, 14 ಸಿನಿಮಾ, 15 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರೇಕ್ಷಕರಿಗೆ ಎಲ್ಲಿ ಹೋಗೋದು, ಯಾವ ಕಡೆ ಹೋಗೋದು, ಯಾವ ಸಿನಿಮಾ ನೋಡೋದು ಅನ್ನೋ ಗೊತ್ತಲದಲ್ಲೇ ಇರ್ತಾರೆ. ಸೊ ಹಾಗಾಗಿ ಪ್ರೇಕ್ಷಕರು ಸಿನಿಮಾವನ್ನ ಇವಾಗ ನೋಡಿ ಮೆಚ್ಕೊಂಡಿದ್ದಾರೆ. ಅಫ್ಕೋರ್ಸ್ ಮೊದಲನೇ ದಿನ ಸ್ವಲ್ಪ ಸ್ಲೋ ಪಿಕಪ್ ಇತ್ತು, ಬಟ್ 2ನೇ ದಿನದಿಂದ ಇವತ್ತು ಸಂಡೇ, ಇವತ್ತು ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ. ಸೊ ಜನ ಇವಾಗ ಮೆಚ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಎಲ್ಲಾ ಕಡೆಯಿಂದ ರಿಪೋರ್ಟ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇಲ್ಲಿ ಕೆಲವರು ಮಾಲ್ಗೆ ಬಂದವರು ಅಷ್ಟೇ ಸಿನಿಮಾ ಆಲ್ರೆಡಿ ನೋಡಿದ್ದಾರೆ. ಅವರೆಲ್ಲ ನೋಡಿದವರು ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಈಗ ನೋಡಿದವರು ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗೆ ಸಿನಿಮಾ ನೋಡೋದಕ್ಕೆ ಇನ್ನೂ ಅತಿ ಹೆಚ್ಚಿನ ಜನ ಬರಬೇಕು. ದಯವಿಟ್ಟು ಬನ್ನಿ, ಕನ್ನಡ ಸಿನಿಮಾವನ್ನು ನೋಡಿ. ಮೊದಲನೇ ಆದ್ಯತೆ ಕನ್ನಡ ಸಿನಿಮಾಗಳಿಗೆ ಕೊಡಿ. ಯಾಕೆಂದ್ರೆ ನಮ್ಮ ಇವತ್ತು ಹೇಗೆ ಪರಿಸ್ಥಿತಿ ಬಂದಿದೆ ಅಂದ್ರೆ, ಕರ್ನಾಟಕದಲ್ಲಿ ನಾವು ಕನ್ನಡ ಸಿನಿಮಾಗಳಿಗೆ ಹೋರಾಡುವಂತ ಪರಿಸ್ಥಿತಿ ಬಂದಿದೆ. ಸೊ ನಾವು ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ. ನನ್ನ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಒಳ್ಳೆ ಸಿನಿಮಾ, ಪ್ರತಿಯೊಂದು ಕನ್ನಡ ಸಿನಿಮಾಕ್ಕೆ ನೀವು ಮೊದಲನೇ ಆದ್ಯತೆಯನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸಲು, ಬೆಳೆಸಲು ನಿಮ್ಮ ಕೈಲಿ.